ಇವತ್ತು ನಮ್ ಕ್ಲಿನಿಕ್ಗೆ ಒಂದ್ 2-3 ಬಂದಿದ್ರು. ಏನಂದ್ರೆ, ಸರ್ ನನ್ ಮಗ ಹೊರಗಡೆ ಎಲ್ಲೂ ಏನೂ ತಿನ್ನಂಗಿಲ್ಲ ಸರ್, ತಿಂದ್ರೆ ಫುಡ್ ಇನ್ಫೆಕ್ಷನ್ ಆಗ್ಬಿಡ್ತೈತೆ. ಇನ್ನು ಕೆಲವ್ರು ಹೇಳ್ತಾರೆ, ನನ್ ಮಗ ಎಲ್ಲೂ ಬೇರೆ ಕಡೆ ಹೊರಗಡೆ ನೀರ್ ಕುಡಿಯಂಗಿಲ್ಲ ಸರ್, ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನನ್ ಮಗ ಎಲ್ಲಿ ಹೊರಗಡೆ ಸುಸ್ಸು ಮಾಡಂಗಿಲ್ಲ ಸರ್, ಯೂರಿನ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನೀರ್ ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್, ಊಟ ಮಾಡಿದ್ರೆ ಫುಡ್ ಇನ್ಫೆಕ್ಷನ್, ಸುಸ್ಸು ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್. ಇವೆಲ್ಲ ಇನ್ಫೆಕ್ಷನ್ ಯಾಕೆ ಆಗ್ತಿದೆ, ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು? ನನ್ ಮಗನ್ಗೆ ಎಷ್ಟು ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಮಾಡಿ ಯೂರಿನ್ ಇನ್ಫೆಕ್ಷನ್ ವಾಸಿನೇ ಆಗಿರ್ಲಿಲ್ಲ. ಎವ್ರಿ ಮಂತ್ ಹಾಸ್ಪಿಟಲ್ಗೆ ಹೋಗ್ತಾನೆ ಇದ್ವಿ. ಮತ್ತೆ ನಿಮ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಅವತ್ ನೈಟೇ ಟ್ರೈ ಮಾಡ್ದೆ. ಅದ್ ಮಾರನೇ ದಿನದಿಂದ ಹೊಟ್ಟೆ ನೋವು ಅಂತಾನು ಇಲ್ಲ, ಮತ್ತೆ ಅವ್ನಿಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲೂ ಫುಲ್ ಕ್ಲಿಯರ್ ಆಗಿದೆ. ಸೊ ನಾನ್ ಟ್ರಸ್ಟ್ ಮಾಡಿ ಜಾಯಿನ್ ಆಗೋಣ ಅಂತ ನೋಡ್ತಾ ಇದ್ದೆ. ನೀವು ಈ ಕ್ಲಾಸ್ ಅಟೆಂಡ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಯಾಕೆ ಧನ್ಯವಾದಗಳು ಅಂದ್ರೆ, ನಾವು ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಹಾಕಿರೋ ಒಂದು ವಿಡಿಯೋದಿಂದ ನಿಮ್ ಮಗನ್ ವಾಸಿ ಮಾಡ್ಕೊಂಡ್ರಿ. ಕ್ಲಾಸ್ ಅಟೆಂಡ್ ಆಗಿದ್ರಲ್ವಾ, ನೀವು ಇನ್ನೊಂದು 100 ಮಕ್ಕಳನ್ನ ವಾಸಿ ಮಾಡಿ. ಶೋರ್ ಸರ್, ನಾನು ಶೇರ್ ಮಾಡಿದೀನಿ ಕೂಡ, ಆ ವಿಡಿಯೋಸ್ ಎಲ್ಲ ಶೇರ್ ಮಾಡಿದೀನಿ ನನ್ನ ಫ್ರೆಂಡ್ಸ್ಗೆಲ್ಲ. ಹೌದಾ, ಒಳ್ಳೇದಾಗ್ಲಿ. ಯಾವ ಕಲರ್ ಹಚ್ಚಿದ್ರಿ ಇನ್ನೊಂದ್ಸತಿ ಹೇಳ್ಬಿಡಿ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಲಾಕ್ ಕಲರ್. ಇಲ್ಲಿ ಬ್ಲಾಕ್ ಕಲರ್ ಹಚ್ಚಿದ್ರಾ? ಹಾ ಹೌದು. ಈ ಫಿಂಗರ್ ಅಲ್ಲಿ ಬ್ಲಾಕ್ ಕಲರ್ ಯೂಸ್ ಮಾಡಿ 3-4 ಡೇಸ್ ಅಷ್ಟೇ, ಅದನ್ನು ಕೂಡ ಇಲ್ಲ. ವೆರಿ ಶಾರ್ಟ್ ಟೈಮ್ ಅಲ್ಲಿ ಕ್ಲಿಯರ್ ಆಗೋಯ್ತು ಅವನ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸರ್. ಸೊ ವಿದ್ಯಾ ಅವರು ಅವ್ರ ಫೀಡ್ಬ್ಯಾಕ್ ಕೇಳಿದ್ರು. ಸುಮಾರು ಜನ ಇವತ್ತು ನಮ್ ಕ್ಲಿನಿಕ್ಗೆ ಒಂದ್ 2-3 ಬಂದಿದ್ರು. ಏನಂದ್ರೆ, ಸರ್ ನನ್ ಮಗ ಹೊರಗಡೆ ಎಲ್ಲೂ ಏನೂ ತಿನ್ನಂಗಿಲ್ಲ ಸರ್, ತಿಂದ್ರೆ ಫುಡ್ ಇನ್ಫೆಕ್ಷನ್ ಆಗ್ಬಿಡ್ತೈತೆ. ಇನ್ನು ಕೆಲವ್ರು ಹೇಳ್ತಾರೆ, ನನ್ ಮಗ ಎಲ್ಲೂ ಬೇರೆ ಕಡೆ ಹೊರಗಡೆ ನೀರ್ ಕುಡಿಯಂಗಿಲ್ಲ ಸರ್, ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನನ್ ಮಗ ಎಲ್ಲಿ ಹೊರಗಡೆ ಸುಸ್ಸು ಮಾಡಂಗಿಲ್ಲ ಸರ್, ಯೂರಿನ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನೀರ್ ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್, ಊಟ ಮಾಡಿದ್ರೆ ಫುಡ್ ಇನ್ಫೆಕ್ಷನ್, ಸುಸ್ಸು ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್. ಇವೆಲ್ಲ ಇನ್ಫೆಕ್ಷನ್ ಯಾಕೆ ಆಗ್ತಿದೆ, ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು? ಒಬ್ಬ ಡಾಕ್ಟರ್ ವೈಫ್ ಅವ್ರೇನ್ ಹೇಳಿದ್ರು ಗೊತ್ತಾ, ನನ್ ಮಗಗೆ ಪ್ರತಿ ಸತಿ ಫುಡ್ ಇನ್ಫೆಕ್ಷನ್ ಆದಾಗೆಲ್ಲ 1 ವಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿ. ಇನ್ನೇನ್ ನನ್ ಮಗ ರೆಡಿ ಆದ ತಟ್ಟಿಗೆ ಇನ್ನೊಂದೇನೋ ಆಗೋದು. ಅವ್ರು ಹೇಳಿದ್ದಿಷ್ಟೇ, ನಾನು ಒಂದೇ ಅಕ್ಯುಪ್ರೆಷರ್ ಪಾಯಿಂಟ್ ಹೇಳಿದ್ದೆ ಅವ್ರಿಗೆ, ಒಂದೇ ಕಲರ್ ಹೇಳಿದ್ದೆ, ಕಲರು ಬ್ಲಾಕ್. ಈ ಸ್ಟಮಕ್ ರಿಫ್ಲೆಕ್ಸ್ ಜಾಗಕ್ಕೆ ಬ್ಲಾಕ್ ಹಚ್ಚಿ, ಕಾಲಲ್ಲಿ ಹೆಬ್ಬಟ್ಟಿನ ಮೇಲ್ಗಡೆ ಒಂದು ಲಿವರ್ 3 ಅಂತ ಒಂದು ಅಕ್ಯುಪಂಚರ್ ಪಾಯಿಂಟ್ ಬರುತ್ತೆ. ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಸಿಗುತ್ತೆ, LIV3 ಅಕ್ಯುಪಂಚರ್ ಪಾಯಿಂಟ್ ಅಂತ. ಅವ್ರು ಅದನ್ನ ಒಂದೇ ಸತಿ ಒತ್ತಿದ್ದಾರೆ. ಈ ಕಲರ್ನ 2 ದಿನ ಹಾಕಿದ್ದಾರೆ. ಸ್ಟಮಕ್ ಪೇನ್ ಶುರು ಆದ ದಿವಸ, ನೆಕ್ಸ್ಟ್ ದಿವಸ ಅಷ್ಟೇ. ಸೆಕೆಂಡ್ ಡೇ ಎಂಡಿಗೆ ಏನೂ ಇಲ್ಲ, ಜ್ವರ ಇಲ್ಲ, ಇನ್ಫೆಕ್ಷನ್ ಇಲ್ಲ, ಚೆನ್ನಾಗಿ ತಿಂದು ಹಿಡ್ಕೊಂಡು ಆಟ ಆಡ್ಕೊಂಡಿದ್ದಾನೆ. ಅಂದ್ರೆ ಈ ಕಲರ್ ಏನಿದೆ ಅಲ್ವಾ, ನಿಮ್ಮ ಆಂಟಿಬಯೋಟಿಕ್ಸ್ ಸ್ಟಿರಾಯ್ಡ್ಸ್ ಗಿಂತ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇದನ್ನ ಮಕ್ಕಳಿಗಾದ್ರೂ ಆಗ್ಬೋದು, ದೊಡ್ಡವರಾದ್ರೂ ಹಾಕೋಬಹುದು. ಎನಿ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್, ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು, ವರ್ಕ್ ಆಗುತ್ತೆ. ಟೆಸ್ಟ್ ಮಾಡಿ ಪ್ರೂವ್ ಮಾಡಿ ವರ್ಕ್ ಆಗುತ್ತೆ ಅಂದ್ಮೇಲೆ ನಿಮ್ಗೆ ಹೇಳ್ಕೊಡ್ತಾ ಇದೀವಿ.